तत्पुरुषाय विद्महे महादेवाय धीमहि तन्नो रुद्रः प्रचोदयात् तन्नो रुद्रः प्रचोदयात्। ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ. मोर नाक ऐदारे ना स्वामी हसनु सेनान कातल कवरे टारो कासिम शरणा वंदो मोर नाक ऐदारे ना स्वामी हसनु सेनान कातल कवरे टारो कासिम शरणा वंदो यारडो मोर नाक ऐदारे ना स्वामी हसेनु सेनान कारतल कवारे टारो कासिम शरणा वंदो यारडो मोर नाक ऐदारे ना स्वामी हसेनु सेनान। ತಂಗ್ಯವಾ ಓಹ್ ಬನ್ನಿ ಅಣ್ಣ, ಬನ್ನಿ ಮೌಲ್ವಿ ಸಾಹೇಬ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಶಿವ, ಅಜ್ಜಿ ಬೇಟಿ ನಮ್ಮನ್ನ ಯಾಕೆ ಕರೆಸಿದೆ? ನಿಮ್ ಜೊತೆ ಒಂದ್ ಮುಖ್ಯ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ. ನಿಮ್ ಕೆಲ್ಸಗಳಿಗೆ ಏನ್ ತೊಂದರೆ ಆಗಿಲ್ಲ ತಾನೆ? ಅಯ್ಯೋ, ತೊಂದ್ರೆ ಏನ್ ಬಂತು ತಂಗ್ಯವ? ಶರೀಫ ಇಲ್ಲಿ ಕಾಣಿಸ್ತಾ ಇಲ್ಲ? ಬಯಲಾಟ ಕಲ್ಸೋಕ್ ಹೋಗಿದ್ದಾನೆ, ಇನ್ನೇನು ಬರೋ ಹೊತ್ತು. ಅವನ ವಿಷಯವಾಗಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ನಿಮ್ಮನ್ ಕರೆಸ್ದೆ. ಶರೀಫ್ನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ತಂಗ್ಯವ, ಅವನು ಚೆನ್ನಾಗಿ ಬಾಳಿ ಬದುಕ್ತಾನೆ. ಹಾಗಲ್ಲ ಅಣ್ಣ, ಅವನ್ಗೂ ವಯಸ್ಸಾಯ್ತು.
ಅವನ್ ಮದ್ವೆ ಮಾಡ್ಬೇಕು ಅಂತಿದ್ದೀನಿ. ಮದುವೆ ಮಾಡಿದ್ರೆ ಅವನಿಗೂ ಮನೆ ಜವಾಬ್ದಾರಿ ಬರಲಿ ಅಂತಾನ? ಹೌದು, ಅಷ್ಟೇ ಅಲ್ಲ, ನಮ್ ಮನೆತನಾನು ಬೆಳಿಬೇಕಲ್ವೇ? ಇನ್ನು ವಯಸ್ಸಾದ್ರೆ ಅವನ್ ಮದ್ವೆನೇ ಬೇಡ ಅನ್ಬಹುದು. ನೀವೆಲ್ಲ ಬುದ್ಧಿವಾದ ಹೇಳಿದ್ರೆ ಒಳ್ಳೇದು. ಹುಡುಗಿನ ನೋಡಿದೀರಾ ತಂಗ್ಯವ? ಅವನು ಒಪ್ಕೊಂಡ್ರೆ ಆಮೇಲೆ ನೋಡೋಣ. ಗುರುಗಳೇ, अस्सलाम वालेकुम। वालेकुम सलाम रहमतुल्लाह बरकातहू। जीते रहो बेटा, जीते रहो। ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಗುರುಗಳೇ, ಇದೇನಿದು ಈ ರೀತಿ ಆಶೀರ್ವಾದ ಮಾಡ್ತಿದ್ದೀರಿ? ನೋಡು ಶರೀಫಾ, ವಯೋಧರ್ಮಕ್ಕನುಗುಣವಾಗಿ ಏನೇನು ನಡಿಬೇಕು ಅದೆಲ್ಲ ನಡಿಲೇಬೇಕಲ್ವೇ? ನನಗೆ ಮದುವೆ ಬೇಡ ಗುರುಗಳೇ. ಮದುವೆ ಆಗೋ ಉದ್ದೇಶನೇ ನನಗಿಲ್ಲ. ಅರೆ ಯಾಕಪ್ಪ? ಮೌಲ್ವಿಜಿ ಅವರೇ, ಮದುವೆ ಅನ್ನೋದು ಒಂದು ಬಂಧನ. ಅದರಲ್ಲಿ ಸಿಕ್ಕಾಕೊಂಡ್ರೆ ನಾನು ಜೀವನದಲ್ಲಿ ಮುಟ್ಟಬೇಕಾದ ಗುರಿನ ಸಾಧಿಸೋಕ್ಕಾಗೋದಿಲ್ಲ. ಶರೀಫಾ, ಸಾಧಿಸಲೇಬೇಕು ಅಂತ ಮನಸ್ಸಿದ್ರೆ ಯಾವ ಬಂಧನೂ ಅಡ್ಡಿ ಆಗೋಲ್ಲ. ಹೌದ್ ಬೇಟಿ, ಈ ಮನೆ ಬೆಳಗ್ಲಿಕ್ಕೆ ಸೊಸೆ ಅಂತ ಒಬ್ಳು ಬರ್ಬೇಕಲ್ವೇನೋ? ಮಾಜಿ, ನೀವೇನೇ ಹೇಳಿ, ನನಗೆ ಮದುವೆ ಆಗೋಕೆ ಇಷ್ಟ ಇಲ್ಲ. ದಯವಿಟ್ಟು ಈ ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡಿ. ನೋಡಿದ್ರ ಅವನ ಹಠನ? ನೀವು ಹೇಗಾದ್ರೂ ಮಾಡಿ ಅವನ ಮೊದ್ಲು ಮದ್ವೆಗೆ ಒಪ್ಸಿ. ನೋಡು ತಂಗ್ಯವ್ವ, ನಾವ್ ಯಾರು ಹೇಳಿದ್ರು ಇವನು ಒಪ್ಕೊಳ್ಳಲ್ಲ. ಆ ಗುರುಗೋವಿಂದ ಭಟ್ರೆ ಹೇಳಿದ್ರೆ ಖಂಡಿತ ಒಪ್ಕೊಳ್ತಾನೆ. ಹಾಗಾದ್ರೆ ನೀವಿಬ್ರು ನನ್ ಜೊತೆಲಿ ಕಳ್ಸಕ್ ಬರ್ತೀರಾ? ಅಲ್ಲಿವರೆಗೂ ನನಗೆ ನಡೆಯಕ್ ಆಗಲ್ಲ ಬೇಟಾ. ಚಕ್ಲಿ ಕಟ್ಕೊಂಡು ಹೋಗೋಣ. ಹೌದು ಮೌಲ್ವಿಜಿ. ಆಯ್ತು, ನೀವೆಲ್ಲ ಒಪ್ಕೊಂಡ್ಮೇಲೆ ಹಾಗೆ ಆಗ್ಲಿ. ಯಾವಾಗ ಹೊರಡೋಣ? ನೀವ್ ಯಾವತ್ತು ಹೇಳ್ತೀರೋ ಆವತ್ತೇ ಹೋಗೋಣ. ನಾಳೆಗೆ ಹೊರಡೋಣ. ಸರಿ, ಹಾಗೆ ಮಾಡೋಣ. ನಮಾಜಿನ ವೇಳೆ ಆಯ್ತು ಬೇಟಿ, ನಾನಿನ್ ಬರ್ತೀನಿ. ನಾನು ಬರ್ತೀನಿ ತಂಗ್ಯವ್ವ. ಆಗ್ಲಣ್ಣ. ಓಂ ಶಾಕಂಭರೇ ನಮಃ. ಓಂ ಶತಾಕ್ಷೇ ನಮಃ. ಓಂ ಚಾಮುಂಡಾಯ ನಮಃ. ಗೋವಿಂದ್ ಭಟ್ರೆ, ಗೋವಿಂದ್ ಭಟ್ರೆ. ಯಾರು? ನಮಸ್ಕಾರ. ನಮಸ್ಕಾರ ಬಸಯ್ಯನವ್ರೆ. ನಮಸ್ಕಾರ ಮೌಲಿಜಿ. ನಮಸ್ಕಾರ ಗೋವಿಂದ್ಜಿ. ತಾವ್ ಹೇಗಿದ್ದೀರಿ? ಅಲ್ಲಾಹನ ದಯದಿಂದ ಚೆನ್ನಾಗಿದ್ದೀನಿ. ತಂಗ್ಯವ್ವ, ತಮ್ಮ ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಅಣ್ಣವ್ರೆ. ನಮ್ ಶರೀಫ ಹೇಗಿದ್ದಾನೆ? ನಿಮ್ಮ ಆಶೀರ್ವಾದ, ಚೆನ್ನಾಗೇ ಇದ್ದಾನೆ. ಅವನ ಬಗ್ಗೆನೇ ಮಾತಾಡೋಕ್ ಬಂದಿದ್ದೀವಿ. ಹೌದಾ? ಬನ್ನಿ ಕೂತ್ಕೊಳ್ಳಿ. ನಮ್ಮ ತಂಗಿವ ಶರೀಫನಿಗೆ ಮದುವೆ ಮಾಡಬೇಕು ಅಂತಿದ್ದಾರೆ. ಬಹಳ ಸಂತೋಷ. ಹುಡುಗಿ ಅವರು? ಹುಡುಗಿ ನೋಡಿ ಏನ್ ಮಾಡೋದಣ್ಣ, ಶರೀಫ ಮದ್ವೆನೇ ಬೇಡ ಅಂತಿದ್ದಾನೆ. ಮದುವೆ ಬೇಡ ಅಂತಿದ್ದಾನೆ ಅಂದ್ರೆ ಮದುವೆ ಮಾಡಿ ಅಂತ ಅರ್ಥ. ಇಲ್ಲ ಗೋವಿಂದ್ಜಿ, ಮದುವೆ ಅನ್ನೋದು ಬಂಧನ ಅಂತಾನೆ. ಬಂಧನ ವಿಮುಕ್ತಿ ಎರಡೂ ಅದರಲ್ಲೇ ಇದೆಯಲ್ಲ. ಮದುವೆ ಮಾಡ್ಕೊ ಅಂತ ಹೇಳಿ. ನಾವ್ ಹೇಳಿದ್ರೆ ಕೇಳ್ತಾನೆ ಇಲ್ಲ. ನೀವಾದ್ರೂ ಹೇಳಿದ್ರೆ ಒಪ್ಕೋತಾನೇನೋ ಅಂತ ಅನಿಸ್ತು. ಅದಕ್ಕೆ ನಿಮ್ ಹತ್ರ ಬಂದ್ವಿ. ಹೌದಣ್ಣ, ನೀವೇ ಹೇಗಾದ್ರೂ ಮಾಡಿ ಶರೀಫನ್ನ ಮದ್ವೆಗೆ ಒಪ್ಪಿಸ್ಬೇಕು. ಅವನ ಜೀವನಕ್ಕೆ ಎಲ್ಲಾ ರೀತಿಯಲ್ಲಿ ಅನುಕೂಲವಾಗುವಂತ ಹುಡುಗಿನೇ ನೋಡಿ ಮದುವೆ ಮಾಡಬೇಕು. ಆಯ್ತು, ಶರೀಫನ್ನ ನನ್ನ ಹತ್ರ ಕಳಿಸಿ. ಅವನಿಗೆ ಒಳ್ಳೆ ರೀತಿಯಲ್ಲೇ ಹೇಳಿ ನಾನ್ ಮದುವೆಗೆ ಒಪ್ಪಿಸ್ತೀನಿ. ಹಾಗಾದ್ರೆ ನಾವಿನ್ನು ಬರ್ತೀವಿ. ಕೂತ್ಕೊಳ್ಳಿ. ಊರಿಂದ ಇಲ್ಲಿವರೆಗೂ ಬಂದು ಹಾಗೆ ಹೋಗೋದಂದ್ರೆ ಹಾಗೆ ಊಟ ಮಾಡ್ಕೊಂಡು ಹೋಗಿ. ಹಾಗೆ ಆಗ್ಲಿ, ತಮ್ಮ ಇಷ್ಟ. ಲಕ್ಷ್ಮಿ, ಲಕ್ಷ್ಮಿ, ಬಂದೆ. ಏನು? ಇವ್ರಿಗೆಲ್ಲ ಊಟಕ್ಕೆ ಏರ್ಪಾಡು ಮಾಡು. ಆಯ್ತು. ನಮಸ್ತೆ ಬಹನ್ಜಿ. ನಮಸ್ತೆ. ಮೊದಲು ಪಾನಕ ತಗೊಂಡ್ ಬಾ. ಆಯ್ತು. ಮಾಜಿ, ಬೇಟೆ, ಯಾಕೆ ಇಷ್ಟೊತ್ತು ಮಾಡ್ಕೊಂಡು ಬಂದಿದ್ದೀಯಾ? ಎಲ್ಲ ನಿಮ್ಮಿಂದಾನೆ. ಅಂದ್ರೆ ಗಾವಟಿ ಶಾಲೆ ಮುಗಿಸ್ಕೊಂಡ್ ಬರ್ತಿದ್ದೆ. ಹಾ. ದಾರಿಲಿ ಬಸಯ್ಯ ಗುರುಗಳು ಮೌಲ್ವಿಜಿ ಸಿಕ್ಕಿದ್ರು. ನೀವು ಕಳ್ಸಕ್ ಹೋಗಿದ್ರಂತೆ. ಹೌದು, ಗುರುಗಳು ನಿನ್ನನ್ನು ಕಳ್ಸು ಅಂದ್ರು. ಯಾಕೆ?
ಇನ್ನೇತಕ್ಕೆ? ನಿನ್ನ ಮದ್ವೆ ಬಗ್ಗೆ ಮಾತಾಡೋದಿಕ್ಕೆ? ನಾನು ಮದ್ವೆ ಆಗಲ್ಲ ಅಂತ ಹೇಳಿಲ್ವೇನು? ಹಾ, ಆ ವಿಷಯನೂ ಅವ್ರಿಗೆ ಹೇಳಿದ್ವಪ್ಪ. ಆದ್ರೆ ಶರೀಫನ್ನ ನಾನು ಒಪ್ಪಿಸ್ತೀನಿ ಅಂದ್ರು. ಯಾರು ಹೇಳಿದ್ರು? ನಾನು ಮಾತ್ರ ಈ ಮದ್ವೆ ಅನ್ನೋ ಕೆಸರಿನಲ್ಲಿ ಜಾರಿ ಬೀಳೋಲ್ಲ ಮಾಜಿ. ನೋಡು, ಒಂದ್ಸಲ ಗೋವಿಂದ್ ಭಟ್ರ ಜೊತೆ ಮಾತಾಡ್ಕೊಂಡ್ ಬಾ, ಆಮೇಲೆ ನೋಡೋಣ. ಒಂದ್ ವೇಳೆ ಅವ್ರ ಮದ್ವೆ ಮಾಡ್ಕೋಬೇಡ ಅಂದ್ರೆ? ಅವ್ರು ಹಾಗೆ ಹೇಳಿದ್ರೆ ಮಾಡ್ಕೋಬೇಡ, ಸರಿನಾ? ಸರಿ, ನಾಳೆ ಬೆಳಗ್ಗೆನೆ ಕಳ್ಸಕ್ ಹೋಗಿ ಬರ್ತೀನಿ. ಶಾಂಭಟ್ರೆ, ನೋಡಿದಾರೆ ಅಲ್ಲಿ? ನೋಡ್ತಾ ಇದ್ದೀನಲ್ಲ. ಅಲ್ಲ, ಶರೀಫ್ ಯಾಕೆ ಹಾಗೆ ಮಾಡ್ತಾ ಇದ್ದಾನೆ? ಅದು ಗೊತ್ತಿಲ್ವಾ ನಿಮಗೆ? ಅಯ್ಯೋ, ನನ್ಗೆ ಗೊತ್ತಿದ್ದಿದ್ರೆ ನಿಮ್ಮನ್ನ ಯಾಕೆ ಹೇಳ್ತಿದ್ದೆ? ಅದೇನು ಮಹಾ ದೊಡ್ಡ ವಿಷಯ ಅಲ್ಲ ಬಿಡ್ರಿ. ಅದು ಅವನ್ನೇ ಕರೆದ್ರೆ ಗೊತ್ತಾಗತ್ತೆ. ಹೌದಲ್ಲ ಶರೀಫ? ಬೈಲಿ. ಏನ್ ಗುರುಗಳೇ? ನಾವ್ಯಾವ ಗುರುಗಳಾದ್ವಿ ನಿನಗೆ? ಹಿರಿಯರೆಲ್ಲ ನನಗೆ ಗುರುಗಳ ಸಮಾನ. ಏನು ವಿಷಯ ಹೇಳಿ. ಏನೂ ಇಲ್ಲ. ಅಲ್ಲ, ನಿನ್ನ ಪಾದರಾಕ್ಷಿನ ಅಲ್ಲೇ ಊರ್ ಹೊರಗೆ ಬಿಟ್ಟು ಯಾಕೆ ಬರ್ತೀಯ? ಗುಡಿ ಒಳಗೆ ಯಾರಾದ್ರೂ ಪಾದರಕ್ಷೆ ಹಾಕೊಂಡು ಹೋಗ್ತಾರೇನು? ಗುಡಿ? ಈ ಬೀದಿಯಲ್ಲಿ ಗುಡಿ ಎಲ್ಲಿದೆಯಪ್ಪ? ಆ ಗುಡಿ ನಿಮಗ್ ಕಾಣೋಲ್ಲ, ಆದ್ರೆ ನನಗ್ ಕಾಣಿಸ್ತಾ ಇದೆ. ಹೌದಾ? ನಿನಗೆ ಮಾತ್ರ ದಿವ್ಯ ದೃಷ್ಟಿ ಇದೆ, ನಮ್ಗಿಲ್ಲ ಅಂತೀಯ? ನನಗೆ ವಕ್ರ ದೃಷ್ಟಿ ಅಂತ ಆವತ್ತು ಹೇಳದ್ನಲ್ವ ಇವನು? ಅಯ್ಯೋ, ಹಳೇದನ್ನ ಕೆದಕಬೇಡಿ, ಸ್ವಲ್ಪ ಸುಮ್ಮನಿರಿ. ಅಪ್ಪ ಶರೀಫ, ನಿಮ್ಮ ದೇವರಿರೋ ಗುಡಿ ನಮಗೂ ಸ್ವಲ್ಪ ತೋರ್ಸಪ್ಪ. ನನ್ನ ದೇವರಿರೋ ಗುಡಿ ಅಲ್ಲಿದೆ ನೋಡಿ. ಎಲ್ಲಿ? ಅಯ್ಯೋ ಹುತ್ತಪ್ಪ, ಅಲ್ಲಿ ಗುಡಿನೇ ಇಲ್ವಲ್ಲಪ್ಪ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಿದು ಕೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಕೊಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಡಗಿ ನೋಡಿರುತಿಗ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಮೊನೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು, ಮೂರು ಮೊನೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು. ಧೀರ ನಿರ್ಗುಣನು ಸಾರ ಸಗುಣದಲ್ಲಿ, ಧೀರ ನಿರ್ಗುಣನು ಸಾರ ಸಗುಣದಲ್ಲಿ ತೋರಿ ಅಡಗಿತ ಪಾರಾಗಿರುತಿಹ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ.
ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ 6 ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ ಬೇರಿ ಕಹಳಿ ಶಂಖ ಭಾರಿ ಸುನಾದದಿ ಬೇರಿ ಕಹಳಿ ಶಂಖ ಭಾರಿ ಸುನಾದದಿ ಮೀರಿದಾನಂದ ತೋರಿ ಹೊಳೆಯುತ್ತಿಗ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಸಾಗುತಿಹವು ದಿವಸ ಬಹುದಿನ ಹೋಗಿ ಮಾಡಿ ವಾಸ ಸಾಗುತಿಹವು ದಿವಸ ಬಹುದಿನ ಹೋಗಿ ಮಾಡಿ ವಾಸ ಯೋಗಿ ರಾಜ ಶಿಶುನಾಳಧೀಶ ಯೋಗಿ ರಾಜ ಶಿಶುನಾಳಧೀಶ ತಾನಾಗಿ ಪರಾತ್ಪರ ಬ್ರಹ್ಮರೂಪನಿಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಅಲ್ಲಪ್ಪ ಶರೀಫ, ಆಗ ನೋಡಿದ್ರೆ ಪಾದರಕ್ಷೆನ ಊರ ಹೊರಗೆ ಬಿಟ್ಟು ನೆಲಕ್ಕೆ ನಮಸ್ಕಾರ ಮಾಡಿದೆ. ಈಗ ನೋಡಿದ್ರೆ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಅಂತ ಹಾಡ್ತಾ ಇದೆಯಲ್ಲ, ಯಾರ ದೇಹ ಯಾರ ಗುಡಿ? ನೋಡಿ, ಈ ಊರಲ್ಲೆಲ್ಲ ನಮ್ಮ ಗುರುಗಳು ನಡೀತಾ ಇರ್ತಾರೆ. ಅಂಥ ಪವಿತ್ರವಾದ ಮಣ್ಣನ್ನ ನಾನು ಪಾದರಕ್ಷೆಯಿಂದ ತಿಳಿಯೋದೆ ಅದು ಪಾಪ ಅಲ್ವೇ? ಅದಕ್ಕೆ ನಾನು ಹಾಗೆ ಮಾಡಿದೆ. ನಮ್ಮ ಗುರುಗಳ ದೇಹವೇ ನನಗೆ ದೇವರ ವಿಗ್ರಹ, ಅವರು ವಾಸವಾಗಿರೋ ಮನೇನೆ ಗರ್ಭಗುಡಿ, ಈ ಊರೇ ದೇವಾಲಯದ ಪ್ರಾಂಗಣ ಅಂತ ನನ್ನ ಭಾವನೆ. ಓ, ದೇಹದ ಗುಡಿ, ಗುರು ಗೋವಿಂದ ಭಕ್ತರ ದೇಹದ ಗುಡಿ. ಹಾಗೆ ನೋಡಿದ್ರೆ ನಮ್ದು ದೇಹನೇ ಅಲ್ವೇ? ನಮ್ಮ ದೇಹನೂ ಗುಡಿನೇ ಅಲ್ವೇ? ಕ್ಷಮಿಸಿ, ನೀವು ದೇಹನ ಗುಡಿಯಾಗಿ ಭಾವಿಸಿಲ್ಲ. ಭಾವಿಸಿದ್ರೆ ನಿಮ್ ದೇಹನೂ ಗುಡಿನೇ. ಆ ಗುಡಿಯಲ್ಲೂ ದೇವರಿರೋದನ್ನ ಕಾಣ್ತೀರಿ. ನೀನು ಸುಮ್ಮನೆ ನಿಜ ಹೇಳ್ಬೇಡ, ಇವ್ರ ಕೋಪ ಬಂದ್ಬಿಡುತ್ತೆ. ಅಲ್ಲಪ್ಪ ಶರೀಫ, 3 ಮನೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು ಅಂದೆಲ್ಲ, ಇದರ ಅರ್ಥ ಏನು? 3 ಮನೆಯ ಕಲ್ಲು ಅಂದ್ರೆ ದೇಹತ್ರಯಗಳು. ಅಲ್ಲ ಶರೀಫ, ಇರೋದು ಒಂದೇ ದೇಹ, 3 ದೇಹ ಎಲ್ಲಿಂದ ಬಂತು? ನೋಡಿ, ಪ್ರತಿಯೊಬ್ಬರಲ್ಲೂ 3 ದೇಹಗಳಿರುತ್ತೆ. ಒಂದು ಸ್ಥೂಲ ಶರೀರ, ನಮ್ಮ ರಾಮಭಟ್ರ ಹಾಗೆ. ಇನ್ನೊಂದು ಸೂಕ್ಷ್ಮ ಶರೀರ, ಶಾಂಭಟ್ರ ಹಾಗೆ. ಮತ್ತೊಂದು ಕಾರಣ ಶರೀರ. ಅದು ಯಾರು? ಓ, ಆ ಕಾರಣ ಶರೀರ ನೀನೇ ಇರಬೇಕು. ಯಾಕಂದ್ರೆ ಇಲ್ಲಿ ನಡೆಯೋ ಎಲ್ಲ ಅವ್ಯವಸ್ಥೆಗೂ ನೀನೇ ಕಾರಣ. ನೋಡಿ, ನಿಮ್ ಪ್ರಶ್ನೆಗೆ ಬದಲು ಉತ್ತರ ತಿಳ್ಕೊಳ್ಳಿ. 3 ದೇಹಗಳಂದ್ರೆ ಅದಲ್ಲ, ಮತ್ತಿನ್ಯಾವುದು? ಪೂರ್ವ ಕರ್ಮಕ್ಕೆ ಅನುಸಾರವಾಗಿ ಪಂಚಭೂತಗಳಿಂದ ಉಂಟಾದ ತಾಯಿ ತಂದೆಗಳಿಂದ ಕೊಡಲ್ಪಟ್ಟ ಈ ದೇಹವೇ ಸ್ಥೂಲ ಶರೀರ. ಓಹೋ, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, ಮನಸ್ಸು, ಬುದ್ಧಿ ಅನ್ನೋ 17 ಅಂಗಗಳಿರೋದೇ ಸೂಕ್ಷ್ಮ ಶರೀರ. ಅಜ್ಞಾನ ಅಥವಾ ಅವಿದ್ಯೆ ಅನ್ನೋದೇ ಕಾರಣ ಶರೀರ. ಈ 3 ಶರೀರಗಳೇ 3 ಮೊನೆಯ ಕಲ್ಲು. ಇವುಗಳಿಂದ ಜಾರುತ್ತಿರೋ ಅಂದ್ರೆ ಕಾಣದೆ ಮಾಯವಾಗೋದು ಅದೇ ಚೈತನ್ಯ ಶರೀರ. ಆ ಚೇತನಾತ್ಮಕ ರೂಪವೇ ನನ್ನ ಗುರುಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತೇನು? ಸರಿ ಸರಿ. ರಾಮಭಟ್ರೆ, ನೋಡಿದ್ರೇನ್ರಿ, ಅವನು ಈ ಚಿಕ್ಕ ವಯಸ್ಸಲ್ಲೇ ಎಷ್ಟು ವಿಷಯ ಕಲ್ತಿದ್ದಾನೆ. ಮಕ್ಕಳು ಬಾಯಿ, ನನಗೇನು ಗೊತ್ತಿಲ್ವೇನು? ಶರೀಫನಿಗೆ ಗೊತ್ತಿರಿ ಇಲ್ಲೋ ಅಂತ ಪರೀಕ್ಷೆ ಮಾಡಿದೆ. ಹೌದಾ? ಹಾಗಾದ್ರೆ 6 ಕಟ್ಟಿ ಮೇಲಕ್ಕೆ ಏರಿದವನ ಗಟ್ಟಿ ಅಂತ ಹಾಡಿದ್ರಲ್ಲ, ಅದಕ್ಕೆ ಅರ್ಥ ಏನು? ಅರ್ಥ
ನಿಮ್ಗೆ ಗೊತ್ತಿಲ್ವೇ? ಗೊತ್ತಿಲ್ಲ ರೀ. ಇದ್ರ ಅರ್ಥ ಗೊತ್ತಿಲ್ವೇ? ನಿಜವಾಗ್ಲೂ ಗೊತ್ತಿಲ್ಲ ರೀ. ನಿಜವಾಗೂ ಗೊತ್ತಿಲ್ವೇ? ಅಯ್ಯೋ ಗೊತ್ತಿಲ್ಲ ರೀ. ಎಂತ ಹುಚ್ಚರಿ ನೀವು? ಮಹಾರಾಜ ಹುಚ್ಚ, ಅರ್ಥ ಹೇಳಿ. ಅರ್ಥ 6-3 ಕಟ್ಟಿ ಮೇಲೆ ಕೇರಿದವನೇ ಗಟ್ಟಿ ಅಂದ್ರೆ ಅಂದ್ರೆ ನನಗೂ ಗೊತ್ತಿಲ್ಲ ರೀ. ಥು! ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಫಕೀರ ಜಂಗಮರೊಂದೇ ಎಂದೇ, ಪುರಾಣು ಪುರಾಣ ಒಂದೇ ಎಂದೇ. ಫಕೀರ ಜಂಗಮರೊಂದೇ ಎಂದೇ, ಪುರಾಣು ಪುರಾಣ ಒಂದೇ ಎಂದೇ. ನಮಾಜು ನಮನಗಳೊಂದು ಮಾಡಿದೆ, ಮಸೀದು ಮಂದಿರ ಬೆರೆಸಿ ತೋರಿದೆ. ಮಸೀದು ಮಂದಿರ ಬೆರೆಸಿ ತೋರಿದೆ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಖಾದಿರಲಿಂಗನ ವರ ಸಂಜಾತ, ಖಾದಿರಲಿಂಗನ ವರ ಸಂಜಾತ, ಗುರು ಗೋವಿಂದರ ಕರ ಸಂಜಾತ, ಗುರು ಗೋವಿಂದರ ಕರ ಸಂಜಾತ. ಖಾದಿರಲಿಂಗನ ವರ ಸಂಜಾತ, ಗುರು ಗೋವಿಂದರ ಕರ ಸಂಜಾತ. ಶಾಪಾನುಗ್ರಹ ಶಕ್ತಿ ಸಮರ್ಥ, ಶಿಶುನಾಳಿನ ಶ್ರೀ ಶರೀಫ ಸಂತ. ಶಿಶುನಾಳಿನ ಶ್ರೀ ಶರೀಫ ಸಂತ.